ಇಂಥ ಸಂದರ್ಭದಲ್ಲೂ ವಿಪಕ್ಷಗಳ ಕೆಲವು ನಾಯಕರು ಕೇಂದ್ರ ಸರ್ಕಾರವನ್ನು ಬೆಂಬಲಿಸಿ ಮಾತಾಡ್ತಾರೆ. ಉದಾಹರಣೆಗೆ ಶಶಿ ಥರೂರ್ ಕೇವಲ ಪಹಲ್ಗಾಮ್ ದಾಳಿ, ಅದಕ್ಕೆ ಪ್ರತಿಕ್ರಿಯೆ, ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಮಾತ್ರ ಅಲ್ಲ, ಹಲವು ದಿನಗಳಿಂದ ಶಶಿ ಥರೂರ್ ತಮ್ಮದೇ ಪಕ್ಷಕ್ಕೆ ಮುಜುಗರವಾಗುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಮಧ್ಯೆ ಪಿ ಚಿದಂಬರಂ ಸಹ ಕೇಂದ್ರ ಸರ್ಕಾರ ಏನೇನು ಮಾಡ್ತೋ ಎಲ್ಲ ಕರೆಕ್ಟ್ ಆಗೇ ಮಾಡಿದೆ ಅಂತಿದ್ದಾರೆ. ಲೈಟ್ ಕಡಿಮೆ ಇಲ್ವಾ? ಚಿದಂಬರಂರ ಹೇಳಿಕೆ, ನಮ್ಮ ಸೈನಿಕರು ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದ್ದಾರೆ. ಮೋದಿ ಸರ್ಕಾರದ ಆಕ್ರಮಣಕಾರಿ ನೀತಿ ಸರಿಯಾಗಿದೆ. ಈ ಮೂಲಕ ಶತ್ರು ರಾಷ್ಟ್ರಕ್ಕೆ ಕಠಿಣ ಸಂದೇಶ ರವಾನಿಸಿದ್ದಾರೆ. ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರ ಸರಿಯಾಗಿ ನಿರ್ವಹಿಸಿದೆ. ಉಗ್ರರ ನೆಲೆಗಳನ್ನು ನಾಶಗೊಳಿಸಿದ ನಂತರ ಯುದ್ಧ ಬೇಡ ಅನ್ನುವ ನಿರ್ಧಾರ ಸರಿ ಅಂತ ಪಿ ಚಿದಂಬರಂ ಹೇಳಿದ್ರು. ಇನ್ನು ಶಶಿ ಥರೂರ್ ಕಾಂಗ್ರೆಸ್ಸಿನ ಸಂಸದರು, ಕೇರಳದ ನಾಯಕರು 1971 ಮತ್ತು 2025 ಪರಿಸ್ಥಿತಿನೇ ಬೇರೆ ಬೇರೆ ಅಂದರು. ಕದನ ವಿರಾಮ ಘೋಷಣೆಯ ನಂತರ ಕಾಂಗ್ರೆಸ್ ನಾಯಕರ ಅನೇಕರು ಇಂದಿರಾ ಗಾಂಧಿ 1971ರಲ್ಲಿ ಯಾರ ಒತ್ತಡಕ್ಕೂ ಮಣಿಯಲಿಲ್ಲ, ಅಂತಿಮ ಗುರಿಯನ್ನ ಕದನದಲ್ಲಿ ಈಡೇರಿಸಿಕೊಂಡ್ರು, ಮೋದಿ ಒತ್ತಡಕ್ಕೆ ಮಣಿದ್ರು ಇತ್ಯಾದಿ ಇತ್ಯಾದಿ ಮಾತನಾಡ್ತಾ ಇದ್ರು. ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ 1971ರ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ, ಒಂದಕ್ಕೊಂದು ಹೋಲಿಕೆ ಮಾಡೋದು ಸರಿಯಲ್ಲ. ಯುದ್ಧ ಮುಂದುವರಿಸೋದಕ್ಕೆ ಕಾರಣ ಇದ್ರೆ ಯುದ್ಧ ಮುಂದುವರಿಸಬಹುದು. ಮೋದಿ ಸರ್ಕಾರದ ಕದನ ವಿರಾಮದ ನಿರ್ಧಾರ ಸರಿ ಇದೆ. ಉಗ್ರರಿಗೆ ಪಾಠ ಕಲಿಸಬೇಕಾಗಿತ್ತು, ಕಲಿಸಿದ್ದೀವಿ. ಆಪರೇಷನ್ ಸಿಂಧೂರ ಅವರಿಗೆ ಪಾಠ ಅಂದ್ರು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಮೇಜರ್ ಜನರಲ್ ನಂಜಪ್ಪ ಸರ್ ನಮ್ಮನ್ನ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಂಜಪ್ಪ ಸರ್. ಜಾನಕಿರಾಮ್ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಮತ್ತು ಚಂದ್ರಕಾಂತ್ ಕ್ಯಾತನೂರ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ನಂಜಪ್ಪ ಸರ್ನೇ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ನಂಜಪ್ಪ ಸರ್, ರಣರಂಗದಲ್ಲಿ ನಿಂತಹ ಸೈನಿಕನಿಗೆ, ಸೈನ್ಯಾಧಿಕಾರಿಗೆ ಯಾರು ಮೀಡಿಯೇಷನ್ ಮಾಡ್ತಿದ್ದಾರೆ ಅದು ಸಂಬಂಧ ಇಲ್ಲ. ಸರ್ಕಾರ ಹೊಡಿ ಅಂದರೆ ಹೊಡಿತಾರೆ, ಸರ್ಕಾರ ಸಾಕು ನಿಲ್ಲಿಸಿ ಅಂದರೆ ನಿಲ್ಲಿಸ್ತಾರೆ. ಆದರೂ ಕೂಡ ಅಮೆರಿಕದ ಅಧ್ಯಕ್ಷರದೊಂದು ಸ್ಟೇಟ್ಮೆಂಟು, ನಾವು ಒತ್ತಡ ಹಾಕಿ ನಿಲ್ಲಿಸಿದ್ವಿ, ವ್ಯಾಪಾರವನ್ನು ಬಳಸಿಕೊಂಡು ನಾವು ಈ ಕದನ ವಿರಾಮ ತರುವುದರಲ್ಲಿ ಯಶಸ್ವಿಯಾದ್ವಿ. ಒಬ್ಬ ನಿವೃತ್ತ ಸೈನ್ಯಾಧಿಕಾರಿಗೆ ಹೆಂಗೆ ನೋಡ್ತೀರಿ ಇದನ್ನು? ಈಸ್ ಇಟ್ ಅ ಪಾಸಿಬಿಲಿಟಿ? ಈ ಸಿಚುವೇಷನಲ್ಲಿ ಇದು ಪಾಸಿಬಿಲಿಟಿ ಇಲ್ಲ ಅಂತ ಆಗ್ತದೆ. ಇದು ಸಿಂಪಲಾಗಿ ನೀವು ಜನರಿಗೆ ಅರ್ಥವಾಗಿ ಹೇಳಿದ್ರೆ, ನೀವಿಬ್ಬರು ನೇಬರ್ಸ್, ನೆರೆ ಮನೆಯವರು, ಅವನು ಯಾವ ರೌಡಿಯಲ್ಲಿ ನಿಮ್ಮ ಮನೆ ಕಳಿಸಿರ್ತಾನೆ, ನೀವು ರೌಡಿಯನ್ನು ಹೊಡೆದು ಓಡಿಸ್ತೀರ, ಓಕೆ. ಆಮೇಲೆ ನೀವು ಜಗಳ ಸಿಟ್ಟು ಬಂದು ನೀವೇನು ಮಾಡ್ತೀರ, ಹೋಗಿ ರೌಡಿಗಳನ್ನು ಹೊಡೆದು, ಆ ರೌಡಿಗಳನ್ನು ಕಳಿಸೋರನ್ನು ಹೊಡೆದು ಅವ್ರ ಕಾಲು ಮುರಿದು ಬರ್ತೀರ. ಅಷ್ಟಾಗೆ ನಿಮ್ದು ಆಯಿತು. ಅವರು ಆಮೇಲೆ ಕಾಲು ಮುರಿದ ಮೇಲೆ ಕೊಂದು ಬರೋದು ಬೇಡ ಅಂತ ನಮಗೆ ಅವ್ನು ನೇಬರ್ ಅಲ್ಲ. ಹೌದು. ಅದೇ ಪ್ರಕಾರ ನಮ್ಮ ದೇಶದ ಪೊಲಿಟಿಕಲ್ ಏಮ್ ಏನಿತ್ತು ಅದನ್ನು ಅಚೀವ್ ಮಾಡಿದ್ದಾರೆ. ಪೊಲಿಟಿಕಲ್ ಏಮ್ ಅವರಿಗೆ ಬುದ್ಧಿ ಕಲಿಸಬೇಕಾಗಿತ್ತು. ಅವರ ಉಗ್ರಗಾಮಿಗಳನ್ನು ಕಳಿಸೋರನ್ನು ನೀವು ನಿಲ್ಲಿಸುವಾಗೆ ಮಾಡಬೇಕಾಗಿತ್ತು. ಕೆಲವರ ಪ್ರತಿಕ್ರಿಯೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ತಗೊಳ್ಳೋದೇ ಪೊಲಿಟಿಕಲ್ ಏಮ್ ಆಗಿತ್ತು ಅಂತಾರೆ. ಅದು ಇಲ್ಲ, ಅದು ಪೊಲಿಟಿಕಲ್. ನಮ್ಮ ಪಾಲಿಟಿಷಿಯನ್ಸ್ ಮಾತಾಡ್ತಾರೆ. POKನ ತಗೊಂಡು ನಾವು ಏನು ಮಾಡೋದು, ಏನು ಬೇಕು POKನ ತಗೊಂಡು? ಅದು ಪಾಕಿಸ್ತಾನ ಉಗ್ರಗಾಮಿಗಳನ್ನು ಟ್ರೈನಿಂಗ್ ಮಾಡಿ ಅವರ ಸ್ಟೇಟ್ ಪಾಲಿಸಿ, ಅದನ್ನು ಅವ್ರು ನಿಲ್ಲಿಸಿದ್ರೆ ನಾವು ನೇಬರ್ಸ್ ಆಗಿ ಆರಾಮಲ್ಲಿರ್ಬೋದು. ನಾವೀಗ ಫಸ್ಟ್ ಫೇಸಲ್ಲಿ ನಾವು ಮಾಡಿದ್ದೇವೆ, ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಹೊಡೆದಿದ್ದೇವೆ. ಅದರಲ್ಲಿ ಮೆಸೇಜ್ ಅವರಿಗೆ ಹೋಗಿದೆ, ನಾವು IBಯನ್ನು ಕ್ರಾಸ್ ಮಾಡಿ ಟಾರ್ಗೆಟ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಹೊಡೆದು ನಿಮ್ಮನ್ನು ದೋಷ ಮಾಡಲಿಕ್ಕೆ ನಮಗೆ ಕೇಪಬಿಲಿಟಿ ಇದೆ ಅಂತ. ಅಷ್ಟರಲ್ಲೇ ಬೇಕಾದ್ರೆ ನಾವು ನಿಂತಿರ್ಬೋದು. ಆದರೆ ಪಾಕಿಸ್ತಾನದ ರೆಸ್ಪಾಂಡ್ ಮಾಡಿದ್ದಾರೆ. ಅವರು ಇದು ಮಿಸೈಲ್ಸ್ಗಳನ್ನೆಲ್ಲ ನಮ್ಮ ಮೇಲೆ ಕಳಿಸ್ತಾರೆ. ಒಂದು ಹೆಜ್ಜೆ ಮೇಲೆ ಹೋಗ್ಬಿಟ್ರು. ನೆಕ್ಸ್ಟ್ ಸ್ಟೇಜ್ ನಾವು ಮಾಡಿದ್ದೇವೆ, ಪಾಕಿಸ್ತಾನದ ಏರ್ ಬೇಸ್ಗಳು, ಅವರ ಇದು
ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಕೆಪಬಿಲಿಟಿ ಇಲ್ಲ, ನಾವು ನಿಮ್ಮನ್ನು ಹೌದು ಅದನ್ನೆಲ್ಲ ಬೈಪಾಸ್ ಮಾಡಿ ಅದನ್ನು ನ್ಯೂಟ್ರೈಸ್ ಮಾಡಿ ನಿಮ್ಮ ಎಲ್ಲಿ ಏರ್ ಬೇಸ್ಗಳಿವೆ ಅಥವಾ ನಿಮ್ಮ ಸ್ಟ್ರಾಟಜಿಕಲ್ ಪಾಯಿಂಟ್ಗಳಿವೆ, ಬರೀ ಕ್ಲೋಸ್ ಟು IB ಅಲ್ಲ, ಅಲ್ಲಿ ಒಳಗೆ ಎಷ್ಟೋ ದೂರ ಇಸ್ಲಾಮಾಬಾದ್ ರಾವಲ್ಪಿಂಡಿ ತನಕ ಅಂತಲ್ಲಿ ಹೋಗಿ ನಾವು ಮಾಡಿ ಅದನ್ನು ಹೊಡೆದು ನಾವು ಬಂದಿದ್ದೇವೆ. ಅಲ್ಲಿಗೆ ನಮ್ಮದು ಮುಗೀತು. ನಾವು ದೊಡ್ಡ ದೇಶ, ನಮ್ಮದು ಇಂಡಸ್ಟ್ರಿ ಹೊಡಿಬೇಕು, ಪ್ರಯಾರಿಟಿಗಳು ಬೇರೆ ಇದ್ದಾವೆ, ಪ್ರಯಾರಿಟಿಗಳು ಬೇರೆ ಇದ್ದಾವೆ. ಪ್ರಯಾರಿಟಿ ಬೇರೆ ಇದೆ. ಎಕನಾಮಿ ಆಗಬೇಕು, ಇಂಟರ್ನ್ಯಾಷನಲ್ ರಿಲೇಷನ್ ಮಾಡಬೇಕು, ನಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಇಂಟರ್ನ್ಯಾಷನಲ್. ಆ ಟೈಮಲ್ಲಿ ಟ್ರಂಪ್ ಯಾಕೆ ಮಧ್ಯದಲ್ಲಿ ಬಂದ ಅಂತ ನನಗೆ ಅದು ಗೊತ್ತಾಗೋದಿಲ್ಲ. ಅವನು ಸುಮ್ಮನೆ ಅವನಷ್ಟಕ್ಕಾಗಿ ಬಂದಿರ್ಬೋದು. ಆಮೇಲೆ ಅಲ್ಲದು ಅವ್ನು ಸ್ವಲ್ಪ ಬಿಸ್ನೆಸ್ ಇಂಟ್ರೆಸ್ಟ್ ಇರ್ಬೋದು. ಈಗ ಚೈನೀಸ್ ಕಳಿಸ್ಕೊಟ್ಟ ಎಲ್ಲ ಮಿಸೈಲ್ಸ್ ಎಲ್ಲ ಫೇಲ್ ಆಗಿದೆಯಲ್ಲ ಪಾಕಿಸ್ತಾನದಲ್ಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿದೆ, ಮಿಸೈಲ್ಸ್ ಫೇಲ್ ಆಗಿದೆ. ಅವ್ನು ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರ್ಬೋದು ಅಂತ ನನಗಾಗ್ತದೆ. ಅದಲ್ಲದೆ ಬೇರೆ ಏನಂತ ನನಗೆ ಗೊತ್ತಾಗೋದಿಲ್ಲ ಈ ಟೈಮಲ್ಲಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.